ಫ್ರೆಂಡ್ಸ್, KPS ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಫ್ರೂಟ್ಸ್ ID ರಿಜಿಸ್ಟ್ರೇಷನ್ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡ್ತಾ ಇದ್ದೇನೆ. ಹೈನುಗಾರರಿಗೆ ಸರ್ಕಾರದ ಪ್ರೋತ್ಸಾಹವನ್ನು ಪಾವತಿಸಲು ಕಡ್ಡಾಯವಾಗಿ ಫ್ರೂಟ್ಸ್ ID ರಿಜಿಸ್ಟ್ರೇಷನ್ ಮಾಡುವುದು. ಈ ಸುತ್ತೋಲೆ ನಿಮಗೆ ಬಂದಿರಬಹುದು. ಆದರೆ ಈ ಸುತ್ತೋಲೆಯಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ತಾ ಹೋಗುವಾಗ ಕೆಲವಾರು ಡೌಟ್ಸ್ಗಳು ಬರ್ಬೋದು. ಆ ಡೌಟ್ಸನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡಿಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಡಿಫಾಲ್ಟ್ ಪಾಸ್ವರ್ಡ್ ಒಕ್ಕೂಟದವರು ಕೊಟ್ಟಿರ್ತಾರೆ. ಆ ಪಾಸ್ವರ್ಡನ್ನು ಓಪನ್ ಮಾಡಿ ಫ್ರೂಟ್ಸ್ ಕರ್ನಾಟಕ ವೆಬ್ಸೈಟಲ್ಲಿ ಹೇಗೆ ಲಾಗಿನ್ ಆಗೋದು ನೋಡೋಣ. ಅನಂತರ ಸೆಕೆಂಡ್ ಸ್ಟೆಪ್, ನಿಮಗೆ ನ್ಯೂ ಪಾಸ್ವರ್ಡ್ ಜನರೇಟ್ ಮಾಡಲಿಕ್ಕೆ ಇರ್ತದೆ. ಅದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮತ್ತೆ ಯಾವೆಲ್ಲ ವಿಧದಲ್ಲಿ ಕನ್ನಡ ಟೈಪಿಂಗ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿಕೊಡ್ತಾ ಇದ್ದೇನೆ. ಒಂದು ಮೂರ್ನಾಲ್ಕು ವಿಧಾನಗಳಿಂದ ಕನ್ನಡ ಟೈಪಿಂಗನ್ನು ನೀವು ಮಾಡ್ಬೋದು. ನಿಮಗೆ ಯಾವ ಮೆಥಡ್ಸ್ ಈಸಿ ಆಗ್ತದೆ ಆ ಮೆಥಡಲ್ಲಿ ನೀವು ಕನ್ನಡ ಟೈಪಿಂಗನ್ನು ಮಾಡಬಹುದು. ಇನ್ನೂ ಯಾವುದಾದ್ರೂ ಡೌಟ್ಸ್ ಇದ್ದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಈಗ ಫಸ್ಟ್ ಸ್ಟೆಪ್, ಗೂಗಲ್ ಕ್ರೋಮನ್ನು ಓಪನ್ ಮಾಡಿ ಅದರಲ್ಲಿ ಗೂಗಲ್ ಸರ್ಚ್ ವಿಂಡೋದಲ್ಲಿ ಅಥವಾ URL ಬಾರ್ನಲ್ಲಿ FRUITS.Karnataka fruits.Karnataka ಅಂತ ಟೈಪ್ ಮಾಡಿದ್ರೆ ಸಾಕು. ಎಂಟರ್ ಕೊಟ್ಟಾಗ ನಿಮಗೆ ಇಲ್ಲಿ ಕ್ಯಾಪಿಟಲ್ ಲೆಟರಲ್ಲಿ ಫ್ರೂಟ್ಸ್ ಅಂತ ಬರೆದು ಒಂದು ವೆಬ್ಸೈಟ್ ಕಾಣ್ತದೆ. fruits.karnataka.gov.in ಅಂತ ಫುಲ್ ವೆಬ್ಸೈಟ್ ಹೆಸರು. ಈ ಕ್ಯಾಪಿಟಲ್ ಲೆಟರ್ ಫ್ರೂಟ್ಸ್ ಅಂತ ಬರ್ತದೆ, ಅದಕ್ಕೆ ಕ್ಲಿಕ್ ಮಾಡಿ. ಸ್ಕಿಪ್ ಅಂತ ಬರ್ತದೆ, ಸ್ಕಿಪ್ ಕೊಡಿ. ಫ್ರೂಟ್ಸ್ ವೆಬ್ಸೈಟ್ ಇದು. ಇಲ್ಲಿ ರೈಟ್ ಸೈಡಲ್ಲಿ ಲಾಗಿನ್ ಅಂತ ಇದೆ, ಲಾಗಿನ್ ಕೊಡಿ. ಇಲ್ಲಿ ಯೂಸರ್ ನೇಮ್ ಅಂತ ಹೇಳುವಲ್ಲಿ ನಿಮ್ಮ ಸಂಘದ ಈ ಕ್ಷೀರಸಿರಿಗೆ ಕೊಡುವಂತಹ ಯೂಸರ್ ನೇಮ್ ಏನಿದೆ ಅದನ್ನು ಎಂಟ್ರಿ ಮಾಡಿ. ಹಾಗೂ ಪಾಸ್ವರ್ಡ್ ಎನ್ನುವಲ್ಲಿ ಒಕ್ಕೂಟವು ನೀಡಿದಂತಹ ಪಾಸ್ವರ್ಡನ್ನು ಎಂಟ್ರಿ ಮಾಡಿ. ಹಾಗೂ ಇಲ್ಲಿ ಕ್ಯಾಪ್ಚಾವನ್ನು ಇಲ್ಲಿ ಹೇಗೆ ಡಿಸ್ಪ್ಲೇಯಲ್ಲಿದೆ ಹಾಗೆ ಎಂಟ್ರಿ ಮಾಡಿ. ಸ್ಪೇಸ್ ಕೊಡಲಿಕ್ಕಿಲ್ಲ. ತುಂಬ ಸೊಸೈಟಿಯವರು ಫೋನ್ ಮಾಡ್ತಾಯಿದ್ರು ಸ್ಪೇಸ್ ಕೊಡಬೇಕಂತ, ಸ್ಪೇಸ್ ಕೊಡಲಿಕ್ಕಿಲ್ಲ. ಹಾಗೆ ಈ ಪಾಸ್ವರ್ಡ್ ನಾನು ಈ ವಿಡಿಯೋಲಿ ಹೇಳ್ತೇನೆ. #10 ಕ್ಯಾಪಿಟಲ್ ಲೆಟರ್ N ಸ್ಮಾಲ್ ಲೆಟರ್ I ಸ್ಮಾಲ್ ಲೆಟರ್ C 23 ಅದು ಪಾಸ್ವರ್ಡ್. ಅದು ಡಿಫಾಲ್ಟ್ ಪಾಸ್ವರ್ಡ್ ಒಕ್ಕೂಟಕ್ಕೆ. ಈಗ ನಾನೊಂದು MPCS ಇದು ಓಪನ್ ಮಾಡಿ ತೋರಿಸ್ತೀನಿ. ಎಂತ MPCS CS 140 7017 ನಾನು ಯೂಸರ್ ನೇಮ್ ಹಾಕಿದೆ. ಪಾಸ್ವರ್ಡ್ ನಾನು ಬೆಸ್ಟ್ ಸೊಲ್ಯೂಷನ್ ಹೇಳ್ತೇನೆ. ಪಾಸ್ವರ್ಡನ್ನು ನೀವು ಇಲ್ಲಿ ಟೈಪ್ ಮಾಡುವಾಗ ಅದು ಸ್ಟಾರ್ ಬರುವುದಕ್ಕೆ ನೀವು ಬೇರೊಂದು ವಿಂಡೋದಲ್ಲಿ ಟೈಪ್ ಮಾಡಿ ಮೊದಲೇ ಸೆಟ್ ಮಾಡಿಡಿ. ಬೇರೊಂದು ವಿಂಡೋದಲ್ಲಿ ಅಥವಾ ನೀವು ವರ್ಡಲ್ಲಿ ಟೈಪ್ ಮಾಡಿ ಪಾಸ್ವರ್ಡನ್ನು, ಆಗ ನಿಮಗೆ ತಪ್ಪಲಿಕ್ಕಿಲ್ಲ. ಈಗ #10 ಕ್ಯಾಪಿಟಲ್ ಲೆಟರ್ N ಸ್ಮಾಲ್ ಲೆಟರ್ I ಸ್ಮಾಲ್ ಲೆಟರ್ C 23 ಅಂತ ಪಾಸ್ವರ್ಡ್. ಇದನ್ನು ನಾನು ಇಲ್ಲಿ ಟೈಪ್ ಮಾಡಿ ಇಟ್ಟಿದ್ದೆ ಮೊದಲೇ. ಅದನ್ನು ನಾನು ಕಾಪಿ ಮಾಡ್ತೇನೆ. ಈಗ ಕಾಪಿ ಮಾಡಿ ಇಲ್ಲಿ ಪಾಸ್ವರ್ಡ್ ಹೇಳುವಲ್ಲಿ ಪೇಸ್ಟ್ ಮಾಡ್ತೇನೆ. ಇಲ್ಲದ್ರೆ ತುಂಬ ಸಂಘದವರು ಪಾಸ್ವರ್ಡ್ ತಪ್ಪು ಹಾಕಿ ಡಿಫಾಲ್ಟ್ ಪಾಸ್ವರ್ಡ್ ಓಪನ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮೊದಲೇ ಟೈಪ್ ಮಾಡಿ ನೀವು ಇಟ್ಟು ಅದನ್ನು ಕಾಪಿ ಪೇಸ್ಟ್ ಮಾಡಿ ನೋಡಿ. ಹೀಗೆ ನಿಮಗೆ ಓಪನ್ ಆಗಬೇಕು. ಕರೆಂಟ್ ಪಾಸ್ವರ್ಡು, ನ್ಯೂ ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡ್ ಇಷ್ಟು ಓಪನ್ ಆದರೆ ನಿಮಗೆ ನೀವು ಮಾಡಿದ್ದು ರಿಜಿಸ್ಟ್ರೇಷನ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಈಗ ಇಲ್ಲಿಗೆ ಫಸ್ಟ್ ಸ್ಟೆಪ್ ಮುಗಿಯಿತು. ಇದು ಸ್ಟೆಪ್ 1. ಇನ್ನು ಸ್ಟೆಪ್ 2. ಈಗ ನಾವು ಇಲ್ಲಿ ಕರೆಂಟ್ ಪಾಸ್ವರ್ಡ್, ನ್ಯೂ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಅಂತ ಕಾಣ್ತಾ ಉಂಟು. ಕರೆಂಟ್ ಪಾಸ್ವರ್ಡ್ ಏನು, ನಮಗೆ ಬೈ ಡಿಫಾಲ್ಟಾಗಿ ಒಕ್ಕೂಟ ಕೊಟ್ಟಂತಹ ಪಾಸ್ವರ್ಡೇ ಕರೆಂಟ್ ಪಾಸ್ವರ್ಡ್. ಅದನ್ನು ಪುನಃ ನಾನು ಕಾಪಿ ಮಾಡ್ತೇನೆ ಹಾಗೂ ಇಲ್ಲಿ ಪೇಸ್ಟ್ ಮಾಡ್ತೇನೆ. ಕರೆಂಟ್ ಪಾಸ್ವರ್ಡ್ ಆಯಿತು. ಇಲ್ಲಿ ಗಮನಿಸಿ, ನ್ಯೂ ಪಾಸ್ವರ್ಡ್ ಸೆಟ್ ಮಾಡುವಾಗ ಕೆಲವರು ಕಂಡೀಷನ್ಗಳುಂಟು ನ್ಯೂ ಪಾಸ್ವರ್ಡ್ ಸೆಟ್ ಮಾಡಲಿಕ್ಕೆ. ಏನು ಅಂದರೆ, ನ್ಯೂ ಪಾಸ್ವರ್ಡ್ನಲ್ಲಿ ಒಂದಾದರೂ ಕ್ಯಾಪಿಟಲ್ ಲೆಟರ್ ಇರಲೇಬೇಕು ಹಾಗೂ ಒಂದಾದರೂ ಸ್ಮಾಲ್ ಲೆಟರ್ ಇರಲೇಬೇಕು. ಮತ್ತೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ
ಇದು ಡಾಲರ್ ಸಿಂಬಲ್ ಅಥವಾ ಹ್ಯಾಶ್ ಸಿಂಬಲ್ ಅಥವಾ ಎಟ್ ಸಿಂಬಲ್, ಈ 3 ಸಿಂಬಲಲ್ಲಿ ಒಂದಾದರೂ ಇರಲೇಬೇಕು. ನಾನು ಎಕ್ಸಾಂಪಲ್ ನಿಮಗೆ ತೋರಿಸ್ತೇನೆ. ನಾವೀಗ ಕರೆಂಟ್ ಪಾಸ್ವರ್ಡ್ ಅಂದರೆ ಡಿಫಾಲ್ಟ್ ಪಾಸ್ವರ್ಡ್, ನಾವಲ್ಲಿ ಮೊದಲೇ ಟೈಪ್ ಮಾಡಿಟ್ಟು ಅದನ್ನು ನಾವು ಕಾಪಿ ಪೇಸ್ಟ್ ಮಾಡಿದೆವು. ನೆಕ್ಸ್ಟ್ ನ್ಯೂ ಪಾಸ್ವರ್ಡ್ ಸೆಟ್ ಮಾಡುವಾಗ ನೀವು ಅದರಲ್ಲಿ ಕಡ್ಡಾಯವಾಗಿ ಒಂದು ಕ್ಯಾಪಿಟಲ್ ಲೆಟ್ರ್, ಒಂದು ಸ್ಮಾಲ್ ಲೆಟರ್ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಡಾಲರ್ ಸಿಂಬಲ್, ಹ್ಯಾಶ್ ಸಿಂಬಲ್ ಮತ್ತು ಮತ್ತೊಂದು ಯಾವ ಸಿಂಬಲ್, ಡಾಲರ್ ಹ್ಯಾಶ್ ಮತ್ತು ಎಟ್ ಸಿಂಬಲ್. ಈ 3 ಸಿಂಬಲಲ್ಲಿ ಯಾವುದಾದ್ರು ಒಂದು ಉಪಯೋಗಿಸಲೇಬೇಕು, ಬೇರೆ ಯಾವುದು ಸಿಂಬಲ್ ಹಾಕಬೇಡಿ, ಅದು ತಗೊಳ್ಳೋದಿಲ್ಲ. ನೆಕ್ಸ್ಟ್ ನಂಬರ್ಸ್ ಸಹ ಇರಬೇಕು. ಹೀಗೊಂದು ಈ 4 ವಿಷಯಗಳು ಇರಬೇಕು ನಿಮ್ಮ ಪಾಸ್ವರ್ಡಲ್ಲಿ, ಹಾಗೆ ಸೆಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ ಹೇಗೆ ಸೆಟ್ ಮಾಡಬೇಕಂತ. ಈಗ ಫಾರ್ ಎಕ್ಸಾಂಪಲ್ ಒಂದು AT ಅಂತ ನಾವು ಸ್ಮಾಲ್ ಲೆಟ್ರ್ ಬರೆದೆವು. ನೆಕ್ಸ್ಟ್ ಕ್ಯಾಪಿಟಲ್ ಲೆಟ್ರ್ AT. ಈಗ ಸ್ಮಾಲ್ ಲೆಟ್ರ್ ಆಯಿತು, ಕ್ಯಾಪಿಟಲ್ ಲೆಟ್ರ್ ಆಯಿತು, ಇನ್ನು 1 2 3 ಅಂದರೆ ನಂಬರ್ಸು ಆಯಿತು. ಇನ್ನು ಇಲ್ಲಿ ನಾನು ಡಾಲರ್ ಸಿಂಬಲ್ ಹಾಕ್ತೇನೆ. ಈಗ ನೋಡಿ ಹೀಗಿರಬೇಕು, ಈ 4 ವಿಷಯಗಳು ಇರಬೇಕು ಒಂದು ಪಾಸ್ವರ್ಡಲ್ಲಿ. ನೀವೀಗ ಡಾಲರ್ ಸಿಂಬಲ್ ಬದಲಿಗೆ ನೀವು ಆ್ಯಂಡ್ ಎಲ್ಲ ಕೊಟ್ಟರೆ ಆಗೋದಿಲ್ಲ, ಅದರಲ್ಲಿ ಕೇವಲ 3 ಸ್ಪೆಷಲ್ ಕ್ಯಾರೆಕ್ಟರ್ ಮಾತ್ರ ತೆಕ್ಕೊಳ್ಳೋದು ಅದು. ಹಾಗೆ ನೋಡಿಕೊಳ್ಳಿ ಈ ಪಾಸ್ವರ್ಡ್ ಜನರೇಟ್ ಮಾಡುವಾಗ, ಮತ್ತು ಈ ಪಾಸ್ವರ್ಡನ್ನು ಬರೆದಿಟ್ಟುಕೊಳ್ಳಿ ಮರ್ತೋಗೋದಕ್ಕೆ. ಪಾಸ್ವರ್ಡ್ ಒಂದು ಈ ಟೈಪ್ ಇರಬೇಕು, ಇದನ್ನೇ ಹಾಕಬೇಕಂತ ಏನಿಲ್ಲ, ಈ ಟೈಪು ನೀವು ಒಂದು ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಳ್ಳಿ. ಈಗ ಇದನ್ನು ಕಾಪಿ ಪೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಬೇಕಾಗಿ ಕಾಪಿ ಪೇಸ್ಟ್ ತಗೊಳ್ತಾ ಇಲ್ಲ, ಅದಕ್ಕೆ ಬೇಕಾಗಿ ನಾನು ಇಲ್ಲಿ ಪುನಃ ಟೈಪ್ ಸಹ ಮಾಡ್ತೇನೆ. ಟೈಪ್ ಮಾಡಿಕೊಳ್ಳುವಾಗ ನೋಡಿಕೊಳ್ಳಿ, ನಾನು ಸ್ಮಾಲ್ ಲೆಟರ್ ಎ, ಪುನಃ ಎ, ಇನ್ನು ಕ್ಯಾಪಿಟಲ್ ಲೆಟ್ರ್ ಎ ಮತ್ತು ಕ್ಯಾಪ್ಸ್ ಲಾಕ್ ತೆಗೆದೆ, 1 2 3 ಹಾಕಿದೆ. ನೆಕ್ಸ್ಟ್ ಡಾಲರ್ ಸಿಂಬಲ್ ಹಾಕಬೇಕಂದ್ರೆ ಶಿಫ್ಟ್ ಒತ್ತಿ ಡಾಲರ್ ಒತ್ತಿದೆ. ಈಗ 4 ವಿಷಯಗಳು ಆಯಿತು. ನೆಕ್ಸ್ಟ್ ಪುನಃ ಇಲ್ಲಿ ಕೆಳಗೆ ಸೇಮ್ ಎಂಟ್ರ್ ಮಾಡಬೇಕು. ಫಸ್ಟಿಗೆ ಸಣ್ಣ ಅಕ್ಷರ ಎ, ನಂತರ ಸಣ್ಣ ಅಕ್ಷರ ಎ, ಮತ್ತು ಕ್ಯಾಪ್ಸ್ ಲಾಕ್ ಹಾಕಿ 2 ಸಲ ಎ. ನೆಕ್ಸ್ಟ್ ಕ್ಯಾಪ್ಸ್ ಲಾಕನ್ನು ಹಾಕಿದಲ್ಲ ಅದನ್ನು ತೆಗಿಬೇಕೀಗ. ತೆಗೆದೆ 1 2 3 ಟೈಪ್ ಮಾಡಿದೆ, ನಂಬರ್ಸ್ ಅದು. ನೆಕ್ಸ್ಟ್ ಒಂದು ಡಾಲರ್ ಹಾಕ್ತೇನೆ. ನೋಡಿ ಹೀಗೆ ಬರ್ತದೆ. ನೀವು ಇದೇ ಪಾಸ್ವರ್ಡ್ ಹಾಕಬೇಕಂತಿಲ್ಲ, ನೀವು ನಿಮಗೆ ಬೇಕಾದ ಖುಷಿಯಾದಂಥ ಪಾಸ್ವರ್ಡ್ ಹಾಕ್ಬೋದು. ನೋಡಿ ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ. ಆದರೆ ಈ ನಾನು ಹೇಳಿದ 4 ವಿಷಯಗಳು ಇರಬೇಕು. ಸ್ಪೆಷಲ್ ಕ್ಯಾರೆಕ್ಟರ್ ಹಾಕುವ ನೋಡಿಕೊಳ್ಳಿ, ಅದರಲ್ಲಿ ಅದು ತೆಕ್ಕೊಳ್ಳೋದು ಡಾಲರ್ ಸಿಂಬಲ್, ಪರ್ಸೆಂಟೇಜ್ ಸಿಂಬಲ್ ಅಲ್ಲ, ಡಾಲರ್ ಸಿಂಬಲ್, ಹ್ಯಾಶ್ ಸಿಂಬಲ್, ನೆಕ್ಸ್ಟ್ ಎಟ್ ಸಿಂಬಲ್, ಅದು 3 ಮಾತ್ರ. ಬೇರೆ ಯಾವ ಸಿಂಬಲನ್ನು ತೆಕ್ಕೊಳ್ಳೋದಿಲ್ಲ. ಪಾಸ್ವರ್ಡ್ ಚೇಂಜ್ ಮಾಡುವಾಗ ನೀವು ಅದನ್ನು ಗಮನಿಸಬೇಕು. ನೆಕ್ಸ್ಟ್ ಇದನ್ನು ಈಗ ಲಾಗೌಟ್ ಕೊಡಿ. ಲಾಗೌಟ್ ಕೊಟ್ಟಾಗ ಪುನಃ ಸ್ಕಿಪ್ ಅಂತ ಬರ್ತದೆ, ಪುನಃ ನೀವು ಲಾಗಿನ್ ಮಾಡಬೇಕು. ಹೌದು, ಈಗ ನಾವು ಪಾಸ್ವರ್ಡ್ ಜನರೇಟ್ ಮಾಡಿ ಆಯಿತು. ಇನ್ನು ನಾವು ಪುನಃ ಲಾಗಿನ್ ಮಾಡಿದ್ದು ಈಗ MPCS 1407017. ಈ ಪಾಸ್ವರ್ಡ್ ಉಂಟಲ್ಲ, ಈಗ 2ನೇ ಸಲ ಹಾಕುವ ಕಾರಣ ನಾವು ಸಕ್ಸಸ್ಫುಲಿ ಇದು ಜನರೇಟ್ ಮಾಡಿ ಆಗಿದೆ ಪಾಸ್ವರ್ಡ್. ನೀವು ಹೊಸ ಪಾಸ್ವರ್ಡ್ನ ಹಾಕಬೇಕೀಗ. ಅಂದರೆ ನಾನೀಗ ಕೊಟ್ಟದ್ದು ಈ ಪಾಸ್ವರ್ಡ್ ಕೊಟ್ಟದ್ದು, ನಾನು ಕಾಪಿ ಮಾಡ್ತೇನೆ. ಇದು ನನ್ನ ಹೊಸ ಪಾಸ್ವರ್ಡು, ಇದು ಪೇಸ್ಟ್ ಮಾಡ್ತೇನೆ. ಮತ್ತು ಕ್ಯಾಪ್ಚಾ ಹಾಕಬೇಕು. ಕ್ಯಾಪ್ಚಾ ಅಲ್ಲಿ 5 S ಕ್ಯಾಪಿಟಲ್ EP7. ನೋಡಿ ಕ್ಯಾಪ್ಚಾ ಅಲ್ಲಿದ್ದಾಗೆ ಆಯಿತು. ಇಲ್ಲಿ ಪಾಸ್ವರ್ಡ್ ಕೊಟ್ಟದ್ದು ಹೊಸತ್ತು ಪಾಸ್ವರ್ಡ್ ಆಯಿತಾ. ನೀವೀಗ ಜನರೇಟ್ ಮಾಡಿದ್ರಲ್ಲ ಆ ಪಾಸ್ವರ್ಡು ನೋಡಿಕೊಳ್ಳಿ. ಲಾಗಿನ್. ಈಗ ನಿಮಗೆ ಎರರ್ ಬರಬಾರ್ದು ಅದು. ನೋಡಿ ಡೈರೆಕ್ಟಾಗಿ ಓಪನ್ ಆಯ್ತು. ನೋಡಿ ಹೀಗೆ ಓಪನ್ ಆಗಬೇಕು. ಇಲ್ಲಿ ರಿಟರ್ನ್ ಲಿಸ್ಟ್ ಅಂತ ಉಂಟು, ಆ ರಿಟರ್ನ್ ಲಿಸ್ಟಲ್ಲಿ ರಿಜಿಸ್ಟ್ರೇಷನ್ ಅಂತ ಉಂಟು, ಅದಕ್ಕೆ ಮಾತ್ರ ಕ್ಲಿಕ್ ಮಾಡಿ ಸಾಕು, ಬೇರೆ ಅದಕ್ಕೆ ಕ್ಲಿಕ್ ಮಾಡಿ ಹೋಗಬೇಡಿ. ನೋಡಿ ಈಗ ಒಂದು ಲಿಸ್ಟ್ ಬರ್ತದೆ ನಿಮಗೆ.
ಹೀಗೊಂದು ಲಿಸ್ಟ್ ಆಯಿತಾ. ಇದನ್ನು ಒಂದೊಂದೊಂದೇ ನೀವು ಇಲ್ಲಿ ಫಾರ್ಮುಲಾ ಕ್ಲಿಕ್ ಮಾಡ್ತಾ ಅದನ್ನು ಇಂಪ್ರೂವ್ ಮಾಡ್ತಾ ಬರೋದು. ಈಗ ನಾನು ಫಾರ್ ಎಕ್ಸಾಂಪಲ್ ಒಂದಕ್ಕೆ ಕ್ಲಿಕ್ ಮಾಡ್ತೇನೆ, ಇಲ್ಲಿ ಸಂದೀಪ ಅಂತ ಫಸ್ಟ್ ನೇಮು, ಅದರ ಈ ಸೈಡ್ ಲೆಫ್ಟ್ ಸೈಡ್ ಇರೋ ಫಾರ್ಮುಲಾ ಕ್ಲಿಕ್ ಮಾಡ್ತೇನೆ. ಡಬಲ್ ಕ್ಲಿಕ್ ಮಾಡಿದೆ ನೋಡಿ, ಅವರ ಡೀಟೇಲ್ ಫುಲ್ ಓಪನ್ ಆಯಿತು. ಫಾರ್ಮರ್ ನೇಮ್, ಆಧಾರ್ ಕಾರ್ಡ್ ಸಂಖ್ಯೆ, ಹೆಸರು, ನೇಮಿನ ಕನ್ನಡದಲ್ಲಿ ಬ್ಲ್ಯಾಂಕ್ ಉಂಟು ನೋಡಿ. ನೆಕ್ಸ್ಟ್ ಇಲ್ಲಿ ಐಡೆಂಟಿಫೈಯರ್ ನೇಮಿನ ಕನ್ನಡ ಅದು ಸಹ ಬ್ಲ್ಯಾಂಕ್ ಉಂಟು. ಇಲ್ಲಿ ಟಿಕ್ ಮಾರ್ಕ್ ಕೊಡಲಿಕ್ಕೆ ಬ್ಲ್ಯಾಂಕ್ ಉಂಟು. ಇಲ್ಲಿ ಅಡ್ರೆಸ್ ಬ್ಲ್ಯಾಂಕ್ ಉಂಟು. ಮತ್ತು ಇಲ್ಲಿ ಲಾಸ್ಟಿಗೆ ರಿಮಾರ್ಕ್ಸ್ ಬ್ಲ್ಯಾಂಕ್ ಉಂಟು. ಇದನ್ನೆಲ್ಲ ಫಿಲ್ ಮಾಡಬೇಕು. ಮತ್ತು ಇಲ್ಲಿ ಇರೋ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟ್ ಉಂಟು ಅಂತ ಒಮ್ಮೆ ಚೆಕ್ ಮಾಡಬೇಕು. ಇದರಲ್ಲಿ ಕನ್ನಡದಲ್ಲಿ ಇನ್ಫಾರ್ಮೇಷನ್ ಫಿಲ್ ಮಾಡಲಿಕ್ಕೆ ಉಂಟು, ಕೆಲವು ಇಂಗ್ಲೀಷಲ್ಲಿ ಫಿಲ್ ಮಾಡಲಿಕ್ಕೆ ಉಂಟು. ಅದನ್ನು ಹೇಗೆ ಕನ್ನಡದಲ್ಲಿ ಫಿಲ್ ಮಾಡೋದು ಅಂತ ನಾನು ಈಗ 3-4 ಮೆಥಡ್ ತೋರಿಸಿಕೊಡ್ತೇನೆ. ಯಾವುದು ನಿಮಗೆ ಈಸಿ ಆಗ್ತದೆ ಅದನ್ನು ಮಾಡ್ಬೋದು. ಈಗ ಫಾರ್ಮರ್ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗಿದೆ. ಇದರಲ್ಲಿ ಇನ್ಫಾರ್ಮೇಷನ್ ಫಿಲ್ ಮಾಡಲಿಕ್ಕೆ ಮಾತ್ರ ಬಾಕಿ. ಅದು ಕನ್ನಡದಲ್ಲಿ ಹೇಗೆ ಫಿಲ್ ಮಾಡೋದು ಅಂತ ಈಗ ತೋರಿಸಿಕೊಡ್ತಾ ಇದ್ದೇನೆ. ಟೋಟಲ್ 4 ಮೆಥಡ್ ಇದೆ. ಇಲ್ಲಿ ನೋಡಿ, ಕನ್ನಡದಲ್ಲಿ ನಾವು ಫಸ್ಟ್ ಮೆಥಡಲ್ಲಿ ಪ್ಲಗ್ಗಿನನ್ನು ಆ್ಯಡ್ ಮಾಡಿ ಕನ್ನಡ ಡೈರೆಕ್ಟ್ ಕ್ರೋಮಲ್ಲಿ ಟೈಪ್ ಮಾಡೋಗೆ ಮಾಡ್ಬೋದು. ಸೆಕೆಂಡ್ ಮೆಥಡ್ ನುಡಿ ಸಾಫ್ಟ್ವೇರ್ ಆಲ್ಮೋಸ್ಟ್ ಎಲ್ಲ ಕಂಪ್ಯೂಟರ್ಗಳಲ್ಲಿ ಇರ್ತದೆ. ಆ ನುಡಿ ಸಾಫ್ಟ್ವೇರಲ್ಲಿ ಫಸ್ಟಿಗೆ ಬರೆದು ಟೈಪ್ ಮಾಡಿ ಬರೆದು ಆನಂತರ ನುಡಿ ಟು ಯೂನಿಕೋಡ್ ಕನ್ವರ್ಟರ್ ಇಲ್ಲಿ ನಾನು ತೋರಿಸ್ತೇನೆ ನೋಡಿ. ನುಡಿ ಟು ಯೂನಿಕೋಡ್ ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿ ಸಾಕು, ಆಗ ಕನ್ನಡಕ್ಕೆ ಆಸ್ಕಿ ಟು ಯೂನಿಕೋಡ್ ಕನ್ವರ್ಟರ್ ಅರವಿಂದ ವಿಕೆ ಅಂತ ಬರ್ತದೆ ಹೆಡ್ಡಿಂಗ್. ಆ ಲಿಂಕಿಗೆ ಕ್ಲಿಕ್ ಮಾಡಬೇಕು ನೀವು. ಆಗ ನಿಮಗೆ ಈಗೊಂದು 2 ಬಾಕ್ಸ್ ಕಾಣ್ತದೆ, ಅದರಲ್ಲಿ ಕ್ಲಿಯರ್ ಅಂತ ಕೊಡಬೇಕು. ಆಗ ಆ ಬಾಕ್ಸು ದೊಡ್ಡದಾಗಿ ಕಾಣ್ತದೆ. ಇಲ್ಲಿ ಈ ಲೆಫ್ಟ್ ಸೈಡ್ ಬಾಕ್ಸಲ್ಲಿ ನೀವು ನುಡಿಯಲ್ಲಿ ಬರೆದ ವಿಷಯವನ್ನು ಕಾಪಿ ಪೇಸ್ಟ್ ಮಾಡಬೇಕು. ಅಂದರೆ ಇಲ್ಲಿಗೆ ಪೇಸ್ಟ್ ಮಾಡಬೇಕು, ನುಡಿಯಲ್ಲಿ ಕಾಪಿ ಮಾಡಿ ಅದನ್ನು ಕನ್ವರ್ಟ್ ಅಂತ ಕೊಟ್ಟಾಗ ಇಲ್ಲಿ ಅದು ಕನ್ವರ್ಟ್ ಆಗಿ ಯುನಿಕೋಡಲ್ಲಿ ನಿಮಗೆ ಚೇಂಜಸ್ ಆಗ್ತದೆ. ಆ ಯುನಿಕೋಡ್ ಫಾಂಟನ್ನು ನೀವು ಅಲ್ಲಿ ಪೇಸ್ಟ್ ಮಾಡಬೇಕಾದ್ದು. ಅಂದರೆ ಈ ಪೋರ್ಟಲಲ್ಲಿ ಫ್ರೂಟ್ಸ್ ಪೋರ್ಟಲಲ್ಲಿ ನೀವು ಯುನಿಕೋಡ್ ಫಾಂಟನ್ನು ಮಾತ್ರ ಪೇಸ್ಟ್ ಮಾಡಬೇಕಾದ್ದು. ನುಡಿಯಲ್ಲಿ ಡೈರೆಕ್ಟಾಗಿ ಪೇಸ್ಟ್ ಮಾಡಿದರೆ ಅದು ಬರೋದಿಲ್ಲ ಕನ್ನಡ. ಅದಕ್ಕೆ ನಾನು ಸೆಕೆಂಡ್ ಮೆಥಡು ಕನ್ನಡ ಟು ಆಸ್ಕಿ ಟು ಯುನಿಕೋಡ್, ನುಡಿ ಟು ಯುನಿಕೋಡ್ ಅಂತಲೂ ಸರ್ಚ್ ಮಾಡ್ಬೋದು. ಅದನ್ನು ಸಜೆಸ್ಟ್ ಮಾಡ್ತೇನೆ. 2ನೇ ಮೆಥಡ್ ಆಯ್ತಲ್ಲ. ನೆಕ್ಸ್ಟ್ 3ನೇ ಮೆಥಡ್, ನೀವು kannada.indiatyping.com ಅಂತ ಕೊಟ್ಟರೆ, ನಾನು ಕೊಡ್ತಾ ಇದ್ದೇನೆ ಈಗ ಇಲ್ಲಿ kannada.indiatyping.com kannada.indiatyping.com ಅಂತ ಕೊಟ್ಟೆ ನಾನೀಗ. ಹಾಗೆ ನಿಮಗೆ ಈಗೊಂದು ಕನ್ನಡ ಟೈಪಿಂಗ್ ಅಂತ ಒಂದು ವೆಬ್ಸೈಟ್ ಓಪನ್ ಆಗ್ತದೆ. ಇಲ್ಲಿ ನೀವು ಬರೀದ್ರೆ ಸಾಕು ನೋಡಿ. ಇಲ್ಲಿ ನೀವು ಬರೆಯುವಾಗ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರಿಗೆ ಟಿಕ್ ಮಾರ್ಕ್ ಕೊಡಬೇಕು ನೋಡಿ. ಈಗ ನಾನು ಬರಿತೇನೆ KANNADA ಕನ್ನಡ ಅಂತ ನಾನು ಬರ್ದೆ. ಹಾಗೆ ನಿಮಗೆ ಕನ್ನಡ ಫಾಂಟ್ ಬಂತು ನೋಡಿ. ಯಾಕೆ ಎಂಟರ್ ಕೊಟ್ಟ ಕೂಡಲೇ ನಿಮಗೆ ಕನ್ನಡ ಅಂತ ಇಲ್ಲಿ ಬರ್ತದೆ. ಇದು ಯುನಿಕೋಡಲ್ಲಿ ಇರೋದು. ಇದನ್ನು ಕಾಪಿ ಮಾಡಿ ನೀವು ಇಲ್ಲಿ ಪೇಸ್ಟ್ ಸಹ ಮಾಡ್ಬೋದು ಫ್ರೂಟ್ಸಲ್ಲಿ ನೋಡಿ, ಬರ್ತದೆ. ಇದು 3ನೇ ಮೆಥಡ್. 4ನೇ ಮೆಥಡ್ ಗೂಗಲ್ ಟ್ರಾನ್ಸ್ಲೇಟರ್. ಈಗ ನಾವು ಒಂದೊಂದೇ ಮೆಥಡನ್ನು ಇನ್ ಡೀಟೇಲ್ ಆಗಿ ನೋಡಿಕೊಂಡು ಬರೋಣ. ಮೊದಲು ಪ್ಲಗ್ಗಿನನ್ನು ಗೂಗಲ್ ಕ್ರೋಮಿಗೆ ಆ್ಯಡ್ ಮಾಡಿ ನೀವು ಡೈರೆಕ್ಟಾಗಿ ಕನ್ನಡ ಫ್ರೂಟ್ಸ್ ಐಡಿಯಲ್ಲಿ ಟೈಪ್ ಮಾಡೋದೇ ತುಂಬ ಸುಲಭ. ಆದುದರಿಂದ ಪ್ಲಗ್ಗಿನನ್ನು ಹೇಗೆ ಆ್ಯಡ್ ಮಾಡ್ಬೋದು ಅಂತ ಈಗ ಫಸ್ಟಿಗೆ ನಾನು ತೋರಿಸ್ತೇನೆ.
ಪ್ಲಗ್ಗಿನನ್ನು ಗೂಗಲ್ ಕ್ರೋಮಿಗೆ ಆ್ಯಡ್ ಮಾಡಲಿಕ್ಕೆ ಫಸ್ಟಿಗೆ ನಾವು ಇಲ್ಲಿ ರೈಟ್ ಸೈಡಲ್ಲಿ 3 ಡಾಟ್ಸ್ ಇದೆ, ಅದಕ್ಕೆ ಕ್ಲಿಕ್ ಮಾಡಬೇಕು. ಅಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಅಂತ ಕಾಣ್ತದೆ, ಸೆಟ್ಟಿಂಗ್ಸಿಗೆ ಕ್ಲಿಕ್ ಮಾಡಿ. ಇದು ನಾನು ಹೇಳೋದು ಗೂಗಲ್ ಕ್ರೋಮ್ ಸಾಫ್ಟ್ವೇರಿಗೆ. ಕೆಲವು ಸಂಘಗಳಲ್ಲಿ ಗೂಗಲ್ ಕ್ರೋಮೇ ಇರೋದಿಲ್ಲ, ಅದಕ್ಕೆ ನಾನು ಬೇರೆ ಮೆಥಡ್ ಸಹ ಹೇಳ್ತೇನೆ. ಈಗ ಇಲ್ಲಿ ಇದರ ಕೆಳಗೆ ಎಕ್ಸ್ಟೆನ್ಷನ್ ಅಂತ ಇರ್ತದೆ, ಆ ಎಕ್ಸ್ಟೆನ್ಷನ್ಗೆ ಕ್ಲಿಕ್ ಮಾಡಬೇಕು. ಎಕ್ಸ್ಟೆನ್ಷನ್ಗೆ ಕ್ಲಿಕ್ ಮಾಡಿ ಇಲ್ಲಿ ನೋಡಬೇಕು, ಈ ಡೆವಲಪರ್ ಮೋಡ್ ಆನ್ ಉಂಟಾ ಆಫ್ ಉಂಟಾ ನೋಡಬೇಕು. ಆನ್ ಇದ್ದರೆ ಮಾತ್ರ ನಿಮಗೆ ಬರೋದು, ಅದು ಆಫ್ ಇದ್ದರೆ ಬರೋದಿಲ್ಲ, ಅದು ನೋಡಿಕೊಳ್ಳಿ. ನೆಕ್ಸ್ಟ್ ಈ ಸೈಡಲ್ಲಿ ಈ ಮೂರು ಇದಿದೆಯಲ್ಲ ಗೆರೆ, ಅದಕ್ಕೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅದರ ಕೆಳಗಡೆ ಬಂದರೆ ಓಪನ್ ಕ್ರೋಮ್ ವೆಬ್ ಸ್ಟೋರ್ ಅಂತ ಕಾಣ್ತದೆ ನಿಮಗೆ. ಇದರಲ್ಲಿ ಸರ್ಚ್ ಮಾಡಲಿಕ್ಕೆ ಕೆಲವು ಜನ ಇಲ್ಲೆಲ್ಲ ಸರ್ಚ್ ಮಾಡ್ತಾ ಇದ್ದಾರೆ, ಅವರಿಗೆ ಸಿಗ್ಲಿಕ್ಕಿಲ್ಲ. ಹೀಗೆ ಇಲ್ಲಿ ಸರ್ಚ್ ಎಕ್ಸ್ಟೆನ್ಷನ್ ಅಲ್ಲಿ ಸರ್ಚ್ ಮಾಡಲಿಕ್ಕೆ ಅಲ್ಲ, ಇಲ್ಲಿ ಓಪನ್ ಕ್ರೋಮ್ ವೆಬ್ ಸ್ಟೋರ್ ಅಲ್ಲಿ ಕ್ಲಿಕ್ ಮಾಡಬೇಕು. ಈಗ ಕ್ರೋಮ್ ವೆಬ್ ಸ್ಟೋರ್ ಓಪನ್ ಆಗ್ತದೆ. ಈ ಕ್ರೋಮ್ ವೆಬ್ ಸ್ಟೋರಲ್ಲಿ ಸರ್ಚ್ ಮಾಡಲಿಕ್ಕೆ ಸರ್ಚ್ ದ ಸ್ಟೋರ್ ಅಂತ ಇದೆ, ಅಲ್ಲಿ ನೀವು ಗೂಗಲ್ ಇನ್ಪುಟ್ ಟೂಲ್ಸ್ ಅಂತ ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಗೂಗಲ್ ಒಂದು ಚಿತ್ರ ಎಂಬ್ಲಮ್ ಬರ್ತದೆ, ಗೂಗಲ್ ಇನ್ಪುಟ್ ಟೂಲ್ಸ್. ಈ ಎಕ್ಸ್ಟೆನ್ಷನ್ಗೆ ಕ್ಲಿಕ್ ಮಾಡಿ, ಇಲ್ಲಿ ಆ್ಯಡ್ ಟು ಕ್ರೋಮ್ ಅಂತ ಕ್ಲಿಕ್ ಮಾಡಿ. ಆಲ್ರೆಡಿ ಆ್ಯಡ್ ಆಗಿದೆ, ಅದಲ್ಲಿ ಇರ್ತದೆ ಆಲ್ರೆಡಿ ಆ್ಯಡೆಡ್, ರಿಮೂವ್ ಅಂತ ಇರ್ತದೆ. ಅದು ರಿಮೂವ್ ಮಾಡಬೇಡಿ, ಆಲ್ರೆಡಿ ಆ್ಯಡ್ ಇರಲಿ. ಈ ವಿಡಿಯೋನ ಫುಲ್ಲು ನೋಡಿ, ಆಗ ನಿಮಗೆ ಗೊತ್ತಾಗ್ತದೆ ಹೇಗೆ ಮಾಡಲಿಕ್ಕೆ ಅಂತ. ಇಲ್ಲಿ ನಾನು ಆ್ಯಡ್ ಎಕ್ಸ್ಟೆನ್ಷನ್ ಅಂತ ಕೊಡ್ತೇನೆ. ಈಗ ಆ್ಯಡ್ ಆಗ್ತಾ ಉಂಟು, ಈ ಎಕ್ಸ್ಟೆನ್ಷನ್ ಆ್ಯಡ್ ಆಗ್ತಾ ಉಂಟು ನೋಡಿ, ಆಲ್ರೆಡಿ ಆ್ಯಡ್ ಆಯಿತು. ಈಗ ನೋಡಿ ಇಲ್ಲಿ ಮೇಲೆ ಟಾಪಲ್ಲಿ ಬಂದಿರ್ತದೆ ಎಕ್ಸ್ಟೆನ್ಷನ್ ಆ್ಯಡ್ ಆದ್ದು. ನಾನೀಗ ಅದಕ್ಕೆ ಕ್ಲಿಕ್ ಮಾಡ್ತೇನೆ. ಅಲ್ಲಿ ನೋಡಿ ಗೂಗಲ್ ಇನ್ಪುಟ್ ಟೂಲ್ಸ್ ಅಂತ ಬಂದಿದ್ರೆ ಅದಕ್ಕೊಂದು ಪಿನ್ ಮಾಡಿ, ಆಯಿತಾ? ಪಿನ್ ಮಾಡಿ, ಹಾಗೆ ನಿಮಗೆ ಇಲ್ಲಿ ಎದುರು ಕಾಣ್ತದೆ, ಮೇಲೆ ಟಾಪಲ್ಲಿ ಕಾಣ್ತದೆ. ಅದಕ್ಕೆ ನಾನೀಗ ರೈಟ್ ಕ್ಲಿಕ್ ಮಾಡ್ತೇನೆ. ರೈಟ್ ಕ್ಲಿಕ್ ಮಾಡಿ ಆಪ್ಷನಿಗೆ ಕ್ಲಿಕ್ ಮಾಡಿ. ಆಪ್ಷನ್ ಕ್ಲಿಕ್ ಮಾಡಿದರೆ ನಿಮಗೆ ತುಂಬ ಲ್ಯಾಂಗ್ವೇಜಸ್ ಬರ್ತದೆ ಇಲ್ಲಿ. ಅದಲ್ಲಿ ನೀವು ಕನ್ನಡ ಸೆಲೆಕ್ಟ್ ಮಾಡಬೇಕು. ಈ ಸೈಡ್ ಕನ್ನಡ ಸೆಲೆಕ್ಟ್ ಮಾಡುವಾಗ ಕಾ ಅಂತ ಬರ್ದು ಕಾಣ್ತದೆ, ಇದನ್ನೇ ಮಾಡಬೇಕು. ಕಾ ಅಂತ ನಿಮಗೆ ಕನ್ನಡದಲ್ಲಿ ಬರ್ದು ಕಾಣ್ತದೆ, ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಬಾಣ ಗುರುತಿಗೆ ಕ್ಲಿಕ್ ಮಾಡಿ. ಕನ್ನಡ ಆ್ಯಡ್ ಆಯ್ತು. ಈಗ ನಾನೀಗ ಇದನ್ನು ಕ್ಲೋಸ್ ಮಾಡ್ತೇನೆ. ಕ್ಲೋಸ್ ಮಾಡಿದಾಗ ಇಲ್ಲಿ ನೋಡಿ, ಇದಕ್ಕೆ ಎಕ್ಸ್ಟೆನ್ಷನ್ಗೆ ಪುನಃ ಕ್ಲಿಕ್ ಮಾಡ್ತೇನೆ ಮೇಲೆ. ಆಗ ಕನ್ನಡ ಅಂತ ಬರ್ತದೆ. ಈ ಕನ್ನಡಕ್ಕೆ ನೀವು ಟಿಕ್ ಮಾರ್ಕ್ ಕೊಟ್ಟರೆ, ಅಂದರೆ ಈಗ ನೋಡಿ ಕಾ ಅಂತ ಬರ್ತದೆ, ಇಲ್ಲಿ ಕಾ ಅಕ್ಷರ. ನೀವೀಗ ಡೈರೆಕ್ಟ್ ಕನ್ನಡ ಬರಲಿಕ್ಕೆ ಆಗ್ತದೆ. ಗೂಗಲ್ ಇನ್ಪುಟ್ ಟೂಲ್ಸ್ ಆ್ಯಡ್ ಮಾಡಿ ಆಯಿತು. ಡೈರೆಕ್ಟಾಗಿ ನೀವು ಯಾವುದು ಈ ಫಾರ್ಮರ್ ರಿಜಿಸ್ಟ್ರೇಷನ್ ಫ್ರೂಟ್ಸ್ ಪೋರ್ಟಲಲ್ಲಿ ಕನ್ನಡವನ್ನು ಟೈಪ್ ಮಾಡ್ಬೋದು. ನುಡಿಯಲ್ಲಿ ಹೇಗೆ ಟೈಪ್ ಮಾಡ್ತೀರಿ ಹಾಗೆ ಡೈರೆಕ್ಟಾಗಿ ಬರೀಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಒತ್ತಿದ ಕೆ ಒತ್ತಿದೆ ನೋಡಿ, ಕೆ ಒತ್ತಿದ ಕೂಡಲೇ ಅಲ್ಲಿ ಬಂತು ಕನ್ನಡದಲ್ಲಿ ನೋಡಿ. ಕೆ ಎ ನೋಡಿ, ಕೆ ಒತ್ತಿದಾಗ ಕಾ ಅಂತ ಬಂತು ನೋಡಿ, ಕಾ ನೋಡಿ, ಕನ್ನಡ ಟೈಪಿಂಗ್ ಆಯಿತು. ಎಲ್ಲಿಯಾರು ಈಗ ಇಂಗ್ಲೀಷ್ ನಿಮಗೆ ಟೈಪ್ ಮಾಡಲಿಕ್ಕಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಅಡ್ರೆಸ್ಸಲ್ಲೆಲ್ಲ ಇಂಗ್ಲೀಷ್ ಟೈಪ್ ಮಾಡಲಿಕ್ಕೆ ಇರೋದಲ್ಲ, ಅಡ್ರೆಸ್ ಟೈಪ್ ಮಾಡಲಿಕ್ಕೆ ನೀವು ಇಲ್ಲಿ ಈ ಪುನಃ ಇಲ್ಲಿ ಕಾ ಅಂತ ಇದೆ ಅಲ್ಲ, ಅದಕ್ಕೆ ಕ್ಲಿಕ್ ಮಾಡಿ ಈ ಟರ್ನ್ ಆಫ್ ಕೊಟ್ಟರೆ ಆಯಿತು. ಟರ್ನ್ ಆಫ್ ಕನ್ನಡ ಬೇಕಾದಾಗ ಕಾಕೆ ಅಥವಾ ಕನ್ನಡಕ್ಕೆ ಟಿಕ್ ಮಾರ್ಕ್ ಕೊಟ್ಟರೆ ಆಯಿತು. ಕನ್ನಡ ಯಾವಾಗ ಬೇಕೋ ಆಗ. ಇದು ಫಸ್ಟ್ ಮೆಥಡ್, ಎಕ್ಸ್ಟೆನ್ಷನ್ ಆ್ಯಡ್ ಮಾಡುವ ಮೂಲಕ ಡೈರೆಕ್ಟಾಗಿ ಕನ್ನಡ ಟೈಪ್ ಮಾಡುವಂಥ ಫಸ್ಟ್ ಮೆಥಡ್ ಇದು. ಈಗ ಸೆಕೆಂಡ್ ಮೆಥಡ್ ಇನ್ನೂ ಈಸಿ ನನಗೆ. ನಿಮಗೆ ಹೇಗಾಗ್ತದೆ ನೋಡಿ ನೀವೇ. ನಾನು ಇದನ್ನೆಲ್ಲ ಕ್ಲೋಸ್ ಮಾಡ್ತಾ ಇದ್ದೇನೆ. ಈಗ ನಿಮ್ಮ ಕಂಪ್ಯೂಟರಲ್ಲಿ ನುಡಿ ಸಾಫ್ಟ್ವೇರ್ ಇರ್ಬೋದು. ನುಡಿ ಸಾಫ್ಟ್ವೇರ್ನ ಓಪನ್ ಮಾಡಿ. ಫಸ್ಟಿಗೆ ನುಡಿಯನ್ನು ಓಪನ್ ಮಾಡಿದಾಗ ಕೆಲವೊಮ್ಮೆ ಈ ಸೈಡಲ್ಲಿ ಸಹ ಇರ್ತದೆ, ರೈಟ್ ಸೈಡಲ್ಲಿ ನುಡಿ ಸ್ಟೋರ್ ಆಗಿ. ಅದನ್ನು ಈಗ ಕ್ಲಿಕ್ ಮಾಡಿ ಓಪನ್ ಮಾಡಿ. ಕಡತದಲ್ಲಿ ನ್ಯೂ ಡಾಕ್ಯುಮೆಂಟ್, ಓಕೆ. ನುಡಿ ಸಾಧಾರಣ ಎಲ್ಲರಿಗೂ ಗೊತ್ತುಂಟು. ಇಲ್ಲಿ ನಾನು ಬರಿತೇನೆ ನುಡಿಯಲ್ಲಿ KANNNED
ADA W ಕನ್ನಡ ಅಂತ ನಾನು ಬರ್ದೆ. ಈಗ ನಾನು ಇದನ್ನು ಕಾಪಿ ಅಂದರೆ ರೈಟ್ ಕ್ಲಿಕ್ ಮಾಡಿ ನಕಲಿಸು, ಅದಕ್ಕೆ ಕ್ಲಿಕ್ ಕೊಟ್ಟು ನಾನು ಆಗ ಹೇಳಿದ ಹಾಗೆ ಇಲ್ಲಿ ನೀವು ನುಡಿ ಟು ಯುನಿಕೋಡ್ ಅಂತ ಟೈಪ್ ಮಾಡಿ. ಗೂಗಲ್ ಕ್ರೋಮಲ್ಲಿ ನುಡಿ ಟು ಯುನಿಕೋಡ್ ಟೈಪ್ ಮಾಡಿದ ಕೂಡಲೇ ನಿಮಗೆ ಈಗ ಆಪ್ಷನ್ಸ್ ಬರ್ತದೆ, ಇಷ್ಟು ಆಪ್ಷನ್ಸ್ ಬರ್ತದೆ. ಕನ್ನಡಕ್ಕೆ ಆಸ್ಕಿ ಟು ಯುನಿಕೋಡ್ ಕನ್ವರ್ಟರ್ ಅರವಿಂದ ವಿಕೆ ಅಂತ ಬರ್ತದೆ. ಅದಕ್ಕೆ ಕ್ಲಿಕ್ ಮಾಡಿ ಆಗ ನಿಮಗೆ 2 ಬಾಕ್ಸ್ ಬರ್ತದೆ ಹೀಗೆ ನೋಡಿ. ಅದರಲ್ಲಿ ಕ್ಲಿಯರ್ ಕೊಡಿ ಫಸ್ಟಿಗೆ, ಕ್ಲಿಯರ್. ಆಗ ನಿಮಗೆ ಝೂಮ್ ಆಗಿ ಗೋಚರ ಆಗ್ತದೆ ಈ ಬಾಕ್ಸು. ಅದರಲ್ಲಿ ಆಲ್ರೆಡಿ ಇದ್ದ ಫಾಂಟನ್ನು ತೆಗೆದು ನೀವು ಈಗ ಕಾಪಿ ಮಾಡಿದ್ರಲ್ಲ ಅದನ್ನು ಪೇಸ್ಟ್ ಮಾಡಿ. ಈಗ ನುಡಿಯಲ್ಲಿ ಇಲ್ಲಿ ಪೇಸ್ಟ್ ಆಯಿತು. ಇನ್ನು ನೀವು ಕನ್ವರ್ಟ್ ಅಂತ ಕೊಟ್ಟಾಗ ನಿಮಗೆ ಕನ್ನಡ ಅಂತ ಯುನಿಕೋಡಿಗೆ ಚೇಂಜ್ ಆಯ್ತು ಅದು ನೋಡಿ. ಇದನ್ನು ನೀವು ಕಾಪಿ ಮಾಡಿ ನಿಮ್ಮ ಫ್ರೂಟ್ಸ್ ಪೋರ್ಟಲ್ ಏನಿದೆ ಅದಲ್ಲಿ ಹಾಕಿಬಿಡಿ. ಫ್ರೂಟ್ಸ್ ಪೋರ್ಟಲ್ ಇಲ್ಲಿದೆ ನನ್ನದು ಫ್ರೂಟ್ಸ್ ಪೋರ್ಟಲ್. ಇಲ್ಲಿ ನೋಡಿ ನಾನು ಪೇಸ್ಟ್ ಮಾಡಿದೆ ನೋಡಿ, ಕನ್ನಡ ಅಂತ ಪೇಸ್ಟ್ ಆಯಿತು. ಇದು ಸ್ವಲ್ಪ ಲೆಂಗ್ತಿ ಆದರೂ ಇದು ತುಂಬ ಸುಲಭ. ಯಾಕೆಂದರೆ ನಿಮಗೆ ಇದನ್ನು ಒಮ್ಮೆ ಓಪನ್ ಮಾಡಿ ಇಟ್ಟರೆ ಸಾಕು. ಆಸ್ಕಿ ಟು ಯುನಿಕೋಡ್ ಅಂತ ಒಂದು ಹೆಡ್ಡಿಂಗ್ ಬರ್ತದೆ ಇಲ್ಲಿ. ಅದೇ ನಾನು ಹೇಳಿದೆಲ್ಲ, ನೀವು ಗೂಗಲ್ ಕ್ರೋಮಲ್ಲಿ ನುಡಿ ಟು ಯುನಿಕೋಡ್ ಕನ್ವರ್ಟರ್ ಅಂತ ಟೈಪ್ ಮಾಡಿದ್ರೆ ಸಾಕು. ಆಗ ಬರೋ ಫಸ್ಟ್ ಕ್ಲಿಕ್ ಮಾಡಬೇಕಾದ್ರೆ ನೀವು ಹಾಗೆ ಹೀಗೆ ಬಾಕ್ಸ್ ಬರುವಲ್ಲಿ ಈ ಬಾಕ್ಸಲ್ಲಿ ನೀವು ನುಡಿಯಿಂದ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಲಿಕ್ಕೆ, ನೆಕ್ಸ್ಟ್ ಕನ್ವರ್ಟ್ ಅಂತ ಕೊಡಲಿಕ್ಕೆ. ಆಗ ನಿಮಗೆ ಯುನಿಕೋಡಿಗೆ ಕನ್ವರ್ಟ್ ಆಗ್ತದೆ. ಅದನ್ನು ನೀವು ಕಾಪಿ ಮಾಡಿ ಆಚೆ ಹಾಕಲಿಕ್ಕೆ, ಪೇಸ್ಟ್ ಮಾಡಿ ಹಾಕಲಿಕ್ಕೆ. ಈಗ ನೀವು ಇಲ್ಲಿ ಒಂದೊಂದೇ ಟೈಪ್ ಮಾಡೋ ಬದಲು ನೀವು ಎಲ್ಲವನ್ನು ಒಟ್ಟಿಗೆ ಟೈಪ್ ಮಾಡಿ. ಎಲ್ಲರ ಹೆಸರು ಆ ಪೋರ್ಟಲಲ್ಲಿ ಒಂದು ಲಿಸ್ಟ್ ಸಿಕ್ಕಿತಲ್ಲ, ಆಗ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದಾಗ ಒಂದು ಲಿಸ್ಟ್ ಸಿಕ್ಕಿತಲ್ಲ, ಅದರಲ್ಲಿ ಎಲ್ಲರದ್ದು ನೀವು ಒಟ್ಟಿಗೆ ಎಲ್ಲರ ಹೆಸರು ಒಟ್ಟಿಗೆ ಟೈಪ್ ಮಾಡಿ, ಅವರ ತಂದೆ ಹೆಸರು ಎಲ್ಲ ಒಟ್ಟಿಗೆ ಟೈಪ್ ಮಾಡಿ, ಮತ್ತು ಒಟ್ಟಿಗೆ ಕಾಪಿ ಪೇಸ್ಟ್ ಮಾಡಿದರೆ ನಿಮಗೆ ಒಂದೊಂದೇ ಇಲ್ಲಿಂದ ಕಾಪಿ ಪೇಸ್ಟ್ ಮಾಡಲಿಕ್ಕೆ ಮತ್ತೆ ಸುಲಭ. ಹಾಗೆ ಇದನ್ನು ಯೂಸ್ ಮಾಡ್ಬೋದು. ಇದು ಸೆಕೆಂಡ್ ಮೆಥಡ್. ಇನ್ನು ಥರ್ಡ್ ಮೆಥಡ್ ತೋರಿಸ್ತೇನೆ. ಥರ್ಡ್ ಮೆಥಡ್ ಇದೊಂದು ವೆಬ್ಸೈಟ್. ಈ ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಸಹ ಕೊಡ್ತೇನೆ. ನೀವೆಲ್ಲ ಯಾರು ಕಂಪ್ಯೂಟರಲ್ಲಿ ನಾನು ವಿಡಿಯೋ ನೋಡಿದರೆ ಅದರ ಕೆಳಗೆ ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಲಿಂಕ್ ಓಪನ್ ಆಗ್ತದೆ. kannada.indiatyping.com ಅಂತ ಒಂದು ವೆಬ್ಸೈಟ್. ಇದರಲ್ಲಿ ಸಹ ನೀವು ಡೈರೆಕ್ಟಾಗಿ ಬರೆಯುವುದು. ನಾನು ಹೇಗೆ ಓಪನ್ ಮಾಡೋದು ತೋರಿಸ್ತೇನೆ. ಈಗ ಇಲ್ಲಿ ನೋಡಿ, ಕನ್ನಡ ನೋಡಿ, kannada.indiatyping.com ಆಯಿತಾ. ಇಲ್ಲಿ ಸರಿ ನೋಡಿಕೊಳ್ಳಿ ಸ್ಪೆಲ್ಲಿಂಗ್ ಎಲ್ಲ. URL ಬರಲಿ ಟೈಪ್ ಮಾಡಲಿಕ್ಕೆ kannada.indiatyping.com ಅಂತ ಇದೊಂದು ವೆಬ್ಸೈಟ್. ಎಂಟರ್ ಕೊಟ್ಟೆ ನಾನು ನೋಡಿ, ಹೀಗೆ ಬಂತದೆ ನಿಮಗೆ. ಇಲ್ಲಿ ನೋಡಿ ಕನ್ನಡ ಟೈಪಿಂಗ್ ಈ ಬಾಕ್ಸ್ ಬರ್ತದೆ. ಇಲ್ಲಿ ಟಿಕ್ ಮಾರ್ಕ್ ಉಂಟು ನೋಡಿ, ವರ್ಡ್ ಬೈ ವರ್ಡ್ ಟಿಕ್ ಮಾರ್ಕ್ ಉಂಟು. ಅದು ಬೇಡ, ಇಲ್ಲಿ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ಗೆ ಟಿಕ್ ಮಾರ್ಕ್ ಕೊಡಿ, ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ಗೆ ಟಿಕ್ ಮಾರ್ಕ್ ಕೊಡಿ. ಇಲ್ಲಿ ನೋಡಿ ನಾನು ಕನ್ನಡ ಬರೀತಾನೆ ಈಗ. KAN ಇದು ಸಾಧಾರಣ ನಿಮಗೆ ಬರಹದಾಗೆ ಬರ್ತದೆ. KANNADA. ನಾನು ಡೈರೆಕ್ಟಾಗಿ ಇಂಗ್ಲೀಷೇ ಫಾಂಟ್ ಬರ್ದೆ ನಾನು, KANNADA ಅಂತ. ಹಾಗೆ ನೋಡಿ ನಿಮಗೆ ಆಪ್ಷನ್ಸ್ ಬರ್ತದೆ ಅಲ್ಲಿ, ಕರೆಕ್ಟಾಗಿ ಬರ್ತದೆ. ಇದು ತುಂಬ ಈಸಿ ಅಂತ ಕಾಣ್ತದೆ ನನಗೆ. ನೀವು ಹೀಗೆ ಮಾಡೋದು. ಕಾಪಿ ಮಾಡಿದೆ ನಾನು ಇದನ್ನು. ನೀವು ಡೈರೆಕ್ಟಾಗಿ ಅಲ್ಲಿ ಸೀರಿಯಲಿ ಪೇಸ್ಟ್ ಮಾಡಲಿಕ್ಕೆ ಇದನ್ನು ನೋಡಿ. ಇಲ್ಲಿ ನಾನು ಪೇಸ್ಟ್ ಮಾಡ್ತೇನೆ ಈಗ. ಇದು ತುಂಬ ಈಸಿ ನೋಡಿ. ಈ ಸ್ಪೇಸ್ ಜಾಸ್ತಿ ಬಂದರೆ ತೆಗೀರಿ. ಈ ವೆಬ್ಸೈಟ್ ನೋಡಿಕೊಳ್ಳಿ, kannada.indiatyping.com ಸಣ್ಣ ಅಕ್ಷರದಲ್ಲಿ ಕೊಡಲಿಕ್ಕೆ. ಹಾಗೆ ಸ್ಪೆಲ್ಲಿಂಗ್ ಎಲ್ಲ ನೋಡಿಕೊಳ್ಳಿ ಕರೆಕ್ಟಾಗಿ ಹೇಗೆ ಅಂತ. ಅದರಲ್ಲಿ ನೀವು ಇಲ್ಲಿ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ಗೆ ಟಿಕ್ ಮಾರ್ಕ್ ಕೊಟ್ಟು ನೀವು ಇಲ್ಲಿ ಟೈಪ್ ಮಾಡಲಿಕ್ಕೆ. ಇಂಗ್ಲೀಷ್ ಟೈಪ್ ಮಾಡಿದರೆ ಅದು ಕನ್ನಡದಲ್ಲಿ ಬರ್ತದೆ. ತುಂಬ ಈಸಿ ಇದು. ಇದು ಮೂರನೇ ಮೆಥಡ್. ಇದನ್ನು ಜಾಸ್ತಿ ಫಾಲೋ ಮಾಡಿ, ಇದು ತುಂಬ ಈಸಿ ಆಗ್ತದೆ ನಿಮಗೆ. ಮತ್ತು ನಿಮಗೆ ಕಮೆಂಟಲ್ಲಿ ತಿಳಿಸಿ. ನಾನು ಈಗ 4 ಮೆಥಡ್ ಹೇಳಿದಲ್ಲಿ ಯಾವುದು ಈಸಿ ಆಯಿತು ಅಂತ ನೀವು ಕಮೆಂಟಲ್ಲಿ ತಿಳಿಸಿ ಆಯಿತಾ. ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಅದು ಸಬ್ಸ್ಕ್ರೈಬ್ ಮಾಡಿಬಿಡಿ. ನೆಕ್ಸ್ಟ್
ಲಾಸ್ಟ್ ಮೆಥಡ್ ಅಲ್ಲ, ಇನ್ನೂ ಸಹ ತುಂಬ ಮೆಥಡ್ ಉಂಟು, ಆದರೂ ಈ ವಿಡಿಯೋದಲ್ಲಿ ಹೇಳುವಂಥ ಲಾಸ್ಟ್ ಮೆಥಡ್ ಗೂಗಲ್ ಟ್ರಾನ್ಸ್ಲೇಟರ್. ನಾನು ಗೂಗಲ್ ಟ್ರಾನ್ಸ್ಲೇಟರನ್ನು ಯೂಸ್ ಮಾಡ್ತೇನೆ. ಇಲ್ಲಿ ನೋಡಿ, ಗೂಗಲ್ ಟ್ರಾನ್ಸ್ಲೇಟರಲ್ಲಿ ನಾನು ಕನ್ನಡ ಅಂತ ಕೊಟ್ಟರೆ ಅದು ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕು. ಇಂಗ್ಲೀಷ್ ಇದೆ, ಈ ಕನ್ನಡ ಆಗಿ ಬರೋ ಲ್ಯಾಂಗ್ವೇಜ್ ನಿಮಗೆ ಕನ್ನಡದಲ್ಲಿ ಬೇಕು. ಕನ್ನಡ ನೋಡಿ, ಕನ್ನಡ ಟೈಪ್ ಮಾಡಿದ್ರೆ ಕನ್ನಡ ಅಂತ ಬಂತು. ಇದನ್ನು ಡೈರೆಕ್ಟ್ ಕಾಪಿ ಮಾಡಿ ನಮ್ಮ ಇಲ್ಲಿಗೆ ಪೇಸ್ಟ್ ಮಾಡಲಿಕ್ಕೆ. ಪೇಸ್ಟ್ ಮಾಡಿದೆ, ಎಕ್ಸ್ಟ್ರಾ ಸ್ಪೇಸ್ ಬರೋದನ್ನು ತೆಗೆದು ಬಿಡಿ, ಆಯ್ತಾ? ಹೀಗೆ ನಾನು 4 ಟೈಪಲ್ಲಿ ಕನ್ನಡ ಹೇಗೆ ಟೈಪ್ ಮಾಡುವುದು ಅಂತ ನಾನು ಹೇಳಿದೆ. ನಿಮಗೆ ಹೆಲ್ಪ್ ಆಗುವಂತ ಥಿಂಕ್ ಮಾಡಿದ್ದೇನೆ. ಹೆಲ್ಪ್ ಆದರೆ ಲೈಕ್ ಕೊಡಿ ವಿಡಿಯೋಕ್ಕೆ ಒಂದು. ಇನ್ನು ಆಧಾರ್ ಕಾರ್ಡ್ ಸಂಖ್ಯೆ ಬಂತು, ನೇಮು ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕನ್ನಡದಲ್ಲಿ ನಿಮ್ಮ ನೇಮ್ ಕೊಡಿ, ಸಂದೀಪ ಅಂತಾರೆ, ಸಂದೀಪ ಅಂತ ಕೊಡಿ. ನಾನು ಡೈರೆಕ್ಟ್ ಕನ್ನಡದಲ್ಲಿ ಬರ್ತೇನೆ ಈಗ, ಯಾಕೆಂದರೆ ಇಲ್ಲಿ ಆನ್ ಆಗಿದೆ, ಕಾ ಅಂತ ಹೇಳುವ ಸಿಂಬಲ್ ಆನ್ ಆಗಿದೆ, ಹಾಗೆ ನಿಮಗೆ ಡೈರೆಕ್ಟ್ ಕನ್ನಡದಲ್ಲಿ ಬರ್ತದೆ. ಓಕೆ, ಇಲ್ಲಿ ನೋಡಿ, ಕನ್ನಡಕ್ಕೆ ಟಿಕ್ ಮಾರ್ಕ್ ಇದ್ದರೆ, ಕನ್ನಡಕ್ಕೆ ಟಿಕ್ ಮಾರ್ಕ್ ಉಂಟೀಗ, ಆದ ಕಾರಣ ನಿಮಗೆ ಕನ್ನಡದಲ್ಲಿ ಬರ್ತದೆ ಈಗ ಡೈರೆಕ್ಟಾಗಿ. ನಾನು ಈಗ ಸಂದೀಪ್ ಅಂತ ಬರ್ತೇನೆ, ಸಂದೀಪ ಅಂತ ಬಂತು. ನೋಡಿ, ಸಂದೀಪ. ಇಲ್ಲಿ ಕನ್ನಡದಲ್ಲಿ ಹೆಸರು ನಾನು ಟೈಪ್ ಮಾಡಿದೆ, ಆಯ್ತಲ್ಲ? ಈ ಏಜ್ ಕರೆಕ್ಟಾಗಿ ನೋಡಿಕೊಳ್ಳಿ. ಆಧಾರ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಕರೆಕ್ಟ್ ಕೊಟ್ಟಿದ್ದಾರೆ ನೋಡಿಕೊಳ್ಳಿ. ಆಧಾರ್ ಕಾರ್ಡಲ್ಲಿ ಕೊಟ್ಟ ಡೇಟ್ ಆಫ್ ಬರ್ತ್ ಇದು ಕರೆಕ್ಟ್ ಮ್ಯಾಚ್ ಉಂಟು ನೋಡಿಕೊಳ್ಳಿ. ನೆಕ್ಸ್ಟ್ ಐಡೆಂಟಿಫೈಯರ್ ನೇಮ್ ಇನ್ ಕನ್ನಡ ಅಂತ ಉಂಟು. ಈ ಕಾಂತಪ್ಪ ಆಚಾರ್ಯ ಅಂತ ಇರುವುದನ್ನು ನಾವು ಕನ್ನಡದಲ್ಲಿ ಬರೆಯಬೇಕೀಗ. ಅಲ್ಲ, ಕಿಟ್ಟಣ್ಣ ಆಚಾರ್ಯ, ಸಾರಿ, ಕಿಟ್ಟಣ್ಣ ನೋಡಿ, ಕಿಟ್ಟಣ್ಣ ಅಂತ ಬಂತು, ಕಿಟ್ಟಣ್ಣ ಆಚಾರ್ಯ. ನೋಡಿ, ಆಚಾರ್ಯ ಅಂತ ಬರ್ತದೆ, ಕಿಟ್ಟಣ್ಣ ಆಚಾರ್ಯ. ಲ್ಯಾಂಡ್ಲೈನ್ ನಂಬರ್ ಇಲ್ಲಬೇಕಂತ ಇಲ್ಲ. ಇದಕ್ಕೆ ಟಿಕ್ ಮಾರ್ಕ್ ಕೊಟ್ಟುಬಿಡಿ, ಟಿಕ್ ಮಾರ್ಕ್, ಇದಕ್ಕೆ ಟಿಕ್ ಮಾರ್ಕ್ ಕೊಡಬೇಕು, ಆಯ್ತಾ? ಇಲ್ಲಿ ನೋಡಿ, ನೇಮ್ ಸ್ಕೋರು 100 ಬರಬೇಕು, ಐಡೆಂಟಿಫೈಯರ್ ನೇಮ್ ಸ್ಕೋರು 100 ಬರಬೇಕು. ಈಗ 100 ಮಾತ್ರ ಬರಬೇಕು, ಆಯ್ತಾ? ಇಲ್ಲಿ ಅಡ್ರೆಸ್ ಟೈಪ್ ಮಾಡಿ, ರವಿ. ನೆಕ್ಸ್ಟ್ ಇದು ಈ ಬ್ಯಾಂಕ್ ಅಕೌಂಟ್ ಡೀಟೇಲ್ ಯಾವುದು ನೀವು ಚೇಂಜಸ್ ಮಾಡೋದು ಬೇಡ, ಲ್ಯಾಂಡ್ ಡೀಟೇಲ್ ಯಾವುದು ಚೇಂಜಸ್ ಮಾಡೋದು ಬೇಡ. ಒಕ್ಕೂಟದ ಸೂಚನೆ ಹೇಗಿದೆ ಅದನ್ನು ಮಾತ್ರ ಚೇಂಜಸ್ ಮಾಡಿ ಸಾಕು. ಒಕ್ಕೂಟ ಯಾವುದೆಲ್ಲ ಮೆನ್ಷನ್ ಮಾಡಿದರೆ ಚೇಂಜಸ್ ಮಾಡೋದು ಬೇಡ ಅಂತ ಅದನ್ನು ಚೇಂಜಸ್ ಮಾಡೋದು ಬೇಡ. ಇಲ್ಲಿ ಅಡ್ರೆಸ್ ಇಂಗ್ಲೀಷಲ್ಲಿ ಕೊಡಬೇಕು, ರವಿ. ಇಂಗ್ಲೀಷಲ್ಲಿ ಟೈಪ್ ಮಾಡುವಾಗ ಇಲ್ಲಿ ಟಿಕ್ ಮಾರ್ಕ್ ತೆಗಿಬೇಕು ನೋಡಿ, ನಾರಾವಿ. ಇಂಗ್ಲೀಷ್ ಇದು ಅಡ್ರೆಸ್ ಟೈಪ್ ಮಾಡಿದೆ, ಇದು ಓಕೆ ಅಂತ ಕೊಡಬೇಕು, ರಿಮಾರ್ಕಲ್ಲಿ ಓಕೆ ಅಂತ ಕೊಡಬೇಕು. ಹೀಗೆ ಓಕೆ ಒಟ್ಟು ಅಪ್ಡೇಟ್ ಮಾಡಬೇಕು. ಈಗ ನಾನು ಅಪ್ಡೇಟ್ ಕೊಡಲಿಕ್ಕೆ ಹೋಗುವುದಿಲ್ಲ, ಯಾಕೆಂದರೆ ಅವ್ರದ್ದು ರಿಯಲ್ ಡಾಟಾ ಚೇಂಜ್ ಆಗ್ಬೋದು. ಆದ ಕಾರಣ ಇಲ್ಲಿ ನೀವು ಅಪ್ಡೇಟ್ ಅಂತ ಕೊಡಿ ಎಲ್ಲ ಆದ ನಂತರ. ಹೀಗೆ ಇದೆಲ್ಲ ನೋಡಿಕೊಳ್ಳಿ, ಸನ್ ಆಫ್, ವೈಫ್ ಆಫ್ ಎಲ್ಲ ಕರೆಕ್ಟ್ ಹಾಕಿದ್ದಾರೆ ನೋಡಿಕೊಳ್ಳಿ. ನೋಡಿಕೊಂಡು ಹೀಗೆ ಕನ್ನಡದಲ್ಲಿ ಅವರ ಹೆಸರು, ಅವ್ರ ತಂದೆ ಹೆಸರು, ಮತ್ತು ಅಡ್ರೆಸ್, ಇಂಗ್ಲೀಷಲ್ಲಿ ಒಮ್ಮೆ ಅಡ್ರೆಸ್ ಮತ್ತು ಟಿಕ್ ಮಾರ್ಕ್ ಅದೆಲ್ಲ ಕೊಟ್ಟು ಅಪ್ಡೇಟ್ ಅಂತ ಕೊಡಿ. ಅಪ್ಡೇಟ್ ಕೊಟ್ಟಾಗ ನಿಮ್ಮ ಸಕ್ಸಸ್ಫುಲ್ ಅಂತ ಒಂದು ಮೆಸೇಜ್ ಬರ್ತದೆ ನಿಮಗೆ. ಅದು ಮೆಸೇಜ್ ಬಂದರೆ ಆಯಿತು, ಮತ್ತೆ ಕ್ಯಾಂಪ್ ಆಫೀಸಲ್ಲಿ ಎಕ್ನಾಲೇಜ್ ಮಾಡಲಿಕ್ಕೆ ಇರೋದು. ಬಾಕಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ, ಶುಭ ದಿನ.